ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸೋನಿ ದುಬೈ 28. ಇವತ್ತಿನ ಒಂದು ಸ್ಪೆಷಲ್ ಕ್ಯಾರೆಟ್ ಜ್ಯೂಸು ಇದರಲ್ಲಿ ಎಷ್ಟು ನಮಗೆ ಹೆಲ್ಪ್ಫುಲ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಬಟ್ ಈ ಕ್ಯಾರೆಟ್ ಜ್ಯೂಸಲ್ಲಿ ನಾವು ಒಂದು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿ ಈ ಜ್ಯೂಸು ಮಾಡಿ ಕುಡುವುದರಿಂದ ಮತ್ತು ದೊಡ್ಡವರು ಮಕ್ಕಳಿಗೆ ಕೊಡುವುದರಿಂದ ತುಂಬ ಹೆಲ್ಪ್ಫುಲ್ ಇದೆ. ಮತ್ತು ಕೋಲ್ಡು ಶೀತ ಏನೇ ಇದ್ದರೂ ಇದು ಮಂಗಮಾಯ ಆಗುತ್ತೆ, ಅಷ್ಟು ಒಳ್ಳೆಯದಾಗಿರ್ತಕ್ಕಂಥ ಒಂದು ಡ್ರಿಂಕ್ಸು. ಈ ಡ್ರಿಂಕ್ಸನ್ನು ಇವಾಗ ಹೇಗೆ ನಾವು ರೆಡಿ ಮಾಡೋದು ಅಂತ ಇಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ನಿಮಗೆ ಹೆಲ್ಪ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾನು ಫ್ರೆಶ್ ಆಗಿರ್ತಕ್ಕಂಥ ಒಂದು 2 ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಕ್ಯಾರೆಟನ್ನು ಇಲ್ಲಿ ನಾನು ಸ್ವಚ್ಛಾಗಿ 1-2 ಸತಿಯನ್ನು ತೊಳ್ಕೊಂಡಿದ್ದೀನಿ. ಯಾಕಂದರೆ ಮೇಲ್ಗಡೆ ಎಲ್ಲ ಮಣ್ಣಿನ ಅಂಶ ಎಲ್ಲ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಹೋಗಬೇಕು. ಅದೆಲ್ಲ ತೊಳ್ಕೊಂಡಾದ್ಮೇಲೆ ನಾನು ಮೇಲುಗಡೆ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ. ಸಿಪ್ಪೆಯನ್ನು ಭಾಳ ಡೀಪಾಗಿ ತೆಗಿಬೇಡಿ. ದೊಡ್ಡವ್ರು ಹೇಳ್ತಾರೆ ಎಲ್ಲ ಅಂಶ ನಮಗೆ ಸಿಪ್ಪೆಯಲ್ಲೇ ಸಿಗುತ್ತೆ ಅಂತ. ಸ್ವಲ್ಪ ಲೈಟಾಗಿ ಮೇಲಿನ ಸಿಪ್ಪನ್ನು ತೆಗೀರಿ, ಯಾಕಂದರೆ ಮಣ್ಣಿನ ಅಂಶದೆಲ್ಲ ಹೋಗಲಿ ಅಂತ ತೆಗಿಯೋದಷ್ಟೇ. ಇವಾಗ ನಾನಿಲ್ಲಿ ಎಲ್ಲನೂ ಚೆನ್ನಾಗಿಲ್ಲಿ ಆ ಸಿಪ್ಪೆನ ತಕ್ಕೊಂಡಿದ್ದೀನಿ. ಇಲ್ಲಿ ನಾವು ಈಗ ಸಣ್ಣ ಸಣ್ಣ ಪೀಸಸ್ ಆಗಿನ ಈ ಕ್ಯಾರೆಟನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಸಣ್ಣದಾಗಿ ಈ ಪೀಸ್ಗಳನ್ನು ಮಾಡ್ಕೋದ್ರಿಂದ ನಮಗೆ ಜ್ಯೂಸು ಮಾಡಲಿಕ್ಕೆ ಈಸಿ ಆಗುತ್ತೆ. ತುಂಬ ಬೇಗನೆ ಕೂಡ ನಮಗೆ ಇದು ಲಿಕ್ವಿಡ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇಷ್ಟಿಷ್ಟು ಸಣ್ಣದಾಗಿ ನಾನು ಇವಾಗ ಕ್ಯಾರೆಟನ್ನು ಪೀಸ್ಗಳನ್ನು ಮಾಡ್ಕೋತಾ ಇದ್ದೀನಿ. ಎಷ್ಟು ಸಣ್ಣ ಪೀಸಾಗಿ ಮಾಡ್ಕೊಂಡ್ರೆ ಸಾಕು. ಇವಾಗ ಅದೇ ರೀತಿ ನಾನೀಗ ಎಲ್ಲ ಕ್ಯಾರೆಟನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕ್ಯಾರೆಟ್ ಜ್ಯೂಸನ್ನು ನಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ದಿನ ಕುಡಿದ್ರಿಂದ ಕೂಡ ಅದರ ಬೆನಿಫಿಟ್ಸ್ ಕೂಡ ನಮಗೆ ಸಿಗುತ್ತೆ. ವೇಟ್ ಲಾಸ್ ಮಾಡೋರಿಗಂತೂ ತುಂಬಾ ಒಳ್ಳೆಯ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನೆಲ್ಲ, 1 ಇಂಚಷ್ಟು ನಾನಿಲ್ಲಿ ಶುಂಠಿಯನ್ನು ಸೇರಿಸ್ತಾ ಇದ್ದೀನಿ. ಫ್ರೆಶ್ ಆಗಿರ್ತಕ್ಕಂಥ ಶುಂಠಿಯನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಬೆಲ್ಲನ ತೋರಿಸ್ತಿದ್ದೆ, ನಾನಿಲ್ಲಿ ಬೆಲ್ಲನ ಹಾಕ್ತಾ ಇಲ್ಲ. ಕೆಲವೊಬ್ಬರು ಕ್ಯಾರೆಟ್ ಜ್ಯೂಸ್ ಮಾಡಬೇಕಾದ್ರೆ ಬೆಲ್ಲ ಅಥವಾ ಸಕ್ಕರೆನ ಸೇರಿಸ್ತಾರೆ. ಬಟ್ ಅದು ನಾವು ಸ್ವೀಟ್ ಸೇರಿಸಿ ನಾವು ಕುಡಿದ್ರಿಂದ ಅದರಲ್ಲಿ ಇರ್ತಕ್ಕಂಥ ನಮಗೆ ಯಾವುದೇ ರೀತಿ ಬೆನಿಫಿಟ್ಸು ಸಿಗೋದಿಲ್ಲ. ಯಾವುದೇ ರೀತಿ ನೀವು ಸ್ವೀಟನ್ನು ಸೇರಿಸಬೇಡಿ. ನಿಮಗೆ ಇಷ್ಟ ಅಂತ ಅನಿಸಿದರೆ ಸೇರಿಸ್ಕೊಳ್ಳಿ, ಅದಕ್ಕೆ ನಾನು ಬೇಡ ಅಂತ ಅನ್ನಲ್ಲ. ಇಲ್ಲಿ ಮೇನ್ ಆಗಿ ನಾನು ಕ್ಯಾರೆಟ್ಗೆ ಜಿಂಜರ್ ಹಾಕಿ ನಾನು ಇಲ್ಲಿಗೆ ಲಿಕ್ವಿಡನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟ್ ಜ್ಯೂಸ್ ರೆಡಿ ಆಗಿದೆ. ನಾನಿಲ್ಲಿ ಒಂದು ಸ್ಟೇನರ್ ಇಟ್ಕೊಂಡು ಈ ಕ್ಯಾರೆಟ್ ಜ್ಯೂಸನ್ನು ಇಲ್ಲಿ ಸೋಸ್ಕೋತಾ ಇದ್ದೀನಿ. ಅದರ ಪಲ್ಪ್ ಎಲ್ಲ ಇರುತ್ತಲ್ಲ, ಪಲ್ಪ್ ಎಲ್ಲ ನಾವು ಇವಾಗ ಸಪ್ರೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದೆಲ್ಲ ಜ್ಯೂಸು ಸಪ್ರೇಟ್ ಆಗಿದೆ. ಇವಾಗ ಈ ರೀತಿ ನಾವು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ನಾವು ಲಿಕ್ವಿಡನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಮೇಲ್ಗಡೆ ಬಂದಿದ್ದೆಲ್ಲ ಪಲ್ಪ್, ಇದನ್ನು ನಾವು ಬಿಸಾಕದೆ ನಾವು ರೀಯೂಸ್ ಮಾಡ್ಕೋಬೋದು. ಚಟ್ನಿ ಮಾಡ್ಕೋಬೋದು, ಕ್ಯಾರೆಟ್ ಥರ ಹಲ್ವಾ ಥರ ಏನಾದರೂ ಮಾಡ್ಕೋಬೋದು ನಿಮಗೆ ಇಷ್ಟ ಅಂತ ಅನಿಸಿದರೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕ್ಯಾರೆಟ್ ಜ್ಯೂಸ್ ಇವಾಗ ರೆಡಿ ಆಗಿದೆ. ಇವಾಗ ನಾವು ಒಂದು ಗ್ಲಾಸಿಗೆ ಸರ್ವ್ ಮಾಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫ್ರೆಶ್ ಆಗಿರ್ತಕ್ಕಂಥ ಕ್ಯಾರೆಟ್ ಜ್ಯೂಸು ರೆಡಿ ಆಗಿದೆ. ಈ ಕ್ಯಾರೆಟ್ ಜ್ಯೂಸಲ್ಲಿ ಒಂದು ಶುಂಠಿಯನ್ನು ಹಾಕಿ ನಾವು ಮಾಡಿ ಕುಡಿಯೋದ್ರಿಂದ ಶೀತ, ಕೆಮ್ಮು, ಕೋಲ್ಡು ಏನೇ ಇದ್ರೂ ಬೇಗನೆ ಇದು ಕಡಿಮೆ ಆಗುತ್ತೆ. ಮಕ್ಕಳಿಗಂತ ಇವಾಗ ಮಳೆ ಥಂಡಿ ಟೈಮ್ನಲ್ಲೆಲ್ಲ ಅದು ಮಾಮೂಲಿನ ಆಗ್ತಿದ್ರೆ ಅವಾಗೆಲ್ಲ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಅಂತ ಅನಿಸಿದರೆ, ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ. ನಾನು ಹಾಕುವಂಥ ವಿಡಿಯೋಗಳನ್ನು ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.